ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ತೇರಬ್ಬದ ವೀಡಿಯೋನೇ. ಆವತ್ತು ನಮ್ಮ ಅಣ್ಣನ ಮಗನಿಗೆ ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳು ಇಬ್ರಿಗೂ ಮುದ್ರೆ ಹಾಕ್ಸ್ಬೇಕಾಗಿತ್ತು. ಸೊ ಹಂಗಾಗಿ ತೇರೆಲ್ಲ ಹರಿದು ನಿಂತ ಮೇಲೆ ಮುದ್ರೆ ಹಾಕ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಮುದ್ರೆ ಯಾವ ಥರ ಹಾಕಿಸ್ತಾರೆ ಏನು ಅಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮುದ್ರೆ ಹಾಕ್ಸೋದಕ್ಕಿಂತ ಮುಂಚೆ ಈ ಥರ ಒಂದು ರಂಗೋಲಿನ ಬಿಡಿಸ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅವ್ರ ಕೈಯಿಂದ ಆಮೇಲೆ ಕ್ಷೌರಿಕ ಅವ್ರು ಬರ್ತಾರೆ, ಕ್ಷೌರ ಮಾಡಿಸ್ತಾರೆ ಫ್ರೆಂಡ್ಸ್. ಫಸ್ಟು ನೋಡಿ ಕೂರಿಸ್ಬಿಟ್ಟು ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿಸಿ ಸ್ನಾನ ಮಾಡಿಸೋದು. ಅವ್ರಿಗೆ ಏನೇನು ಕೊಡಬೇಕು ಕ್ಷೌರಿಕದವ್ರಿಗೆ ಅದನ್ನೆಲ್ಲನೂ ಒಂದು ಹೊಸ ಮರ ತೊಗೊಂಡು ಬಂದ್ಬಿಟ್ಟು ಮರದಲ್ಲಿ ಅವ್ರಿಗೆ ಏನೇನು ಕೊಡಬೇಕು ದಕ್ಷಿಣೆ ಎಲ್ಲ ಕೊಟ್ಬಿಟ್ಟು ಅವ್ರ ಕೈಯಿಂದ ಪೂಜೆ ಮಾಡಿಸಿ ಆಮೇಲೆ ಕಟ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್. ಇದು ಶಾಸ್ತ್ರ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಮುದ್ರೆ ಮಾಡೋದು. ಕೆಲವರಿಗೆಲ್ಲ ಮುದ್ರೆ ಅಂದರೆ ಏನು, ಅದು ಹೆಂಗೆ ಮಾಡ್ತಾರೆ ಅಂತ ಕೇಳ್ತಾ ಇರ್ತಿದ್ರಿ ನನ್ನನ್ನು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿಕೊಂಡೆ, ನೋಡೋರಿಗೆ ಗೊತ್ತಾಗಲಿ ಅಂತಂದು ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ಮುದ್ರೆ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಕಟ್ಟಿಂಗ್ ಎಲ್ಲ ಮುಗಿಸಿದಾದ್ಮೇಲೆ 5 ಜನ ಮುತ್ತೈದೆಯರಿಂದ ಅರಿಶಿನ ಹಚ್ಚಿಸ್ತಾರೆ. ಕಟ್ಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಮೇಲೆ, ಅಥವಾ 9 ಜನ 5 ಜನ ಈ ಥರ ಅವ್ರ ಕೈಯಿಂದ ಅರಿಶಿನ ಹಚ್ಚಿಸ್ತೀವಿ ಫ್ರೆಂಡ್ಸ್. ಇದು ನೋಡಿ, ಅರಿಶಿನ ಹಚ್ಬಿಟ್ಟು ಆರತಿ ಮಾಡಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಮತ್ತು 5 ಜನದ ಕೈಯಿಂದನೂ ನೀರು ಹಾಕಿಸ್ತೀವಿ. ಅರಿಶಿನ ಎಣ್ಣೆ ಎಲ್ಲ ಹಚ್ಚಿದಾದಮೇಲೆ ಹೊರಗಡೆ ಕರ್ಕೊಂಡು ಬಂದುಬಿಟ್ಟು ಹಾಲು ತುಪ್ಪ ಇಟ್ಬಿಟ್ಟು 5 ಜನದ ಕೈಯಿಂದನೂ ನೀರು ಹಾಕ್ಸೋದು. ಅವ್ರಿಗೆ ನೀರು ಹಾಕ್ಸಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಅವ್ರಿಗೆ ಹೊಸ ಬಟ್ಟೆನ ಹಾಕ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ದೇವಸ್ಥಾನದಲ್ಲಿ ಯಾವ ಥರ ಮುದ್ರೆ ಮಾಡ್ತಾರೆ ಏನು ಅಂತಂದು ಹೇಳ್ಬಿಟ್ಟು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಯಾರೂ ಸ್ಕಿಪ್ ಮಾಡ್ತೀರಾ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಡೋಲ್ ಹೊಡಿತಾ ಇದ್ದಿದ್ದು ಮಕ್ಕಳೆಲ್ಲನೂ ನಮ್ಮೂರು ಹುಡುಗ್ರೇನೆ, ಅವರೆಲ್ಲರೂ ಚಂದು ಫ್ರೆಂಡ್ಸ್ ಅವರೆಲ್ಲರೂ. ಸೊ ಅವರೆಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಇಲ್ಲಿಂದ ಪೂಜೆ ಶುರು ಆಗ್ತಾಯಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಪೂಜೆ ಇಲ್ಲಿಂದ ಶುರು ಮಾಡ್ತಾರೆ. ಆಮೇಲೆ ಮುದ್ರೆ ಆಗೋವರೆಗೂ ಅವರು ಉಪವಾಸ ಇರಬೇಕಾಗುತ್ತೆ ಫ್ರೆಂಡ್ಸ್. ಯಾವುದು ಊಟ ಆಗಲಿ ಏನು ಕೊಟ್ಟಿರೋದಿಲ್ಲ ಅವ್ರಿಗೆ. ಹಣ್ಣು ಮಾತ್ರ ತಿನ್ಬೋದು, ಬಾಳೆಹಣ್ಣು ಬಿಟ್ಟರೆ ಊಟ ಏನು ಕೊಡೋದಿಲ್ಲ ಅವ್ರಿಗೆ. ನೋಡಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ಭುಜಕ್ಕೆ ನಾಮ ಹಚ್ಚಿದ್ದಾರೆ ಅಲ್ವಾ, ಅಲ್ಲಿಗೆ ಮುದ್ರೆ ಹಾಕುವಂಥದ್ದು. ಅಂದರೆ ಗಂಧದ ಕಡ್ಡಿಯಿಂದ ಶಂಕು ಚಕ್ರನ ಬಿಸಿ ಮಾಡ್ಕೊಂಡು ಬಂದ್ಬಿಟ್ಟು ಇವಾಗೇನು ಗಂಧ ಹಚ್ಚಿದ್ದಾರೆ ಅಲ್ವಾ ಅಲ್ಲಿಗೆ ಇಡೋ ಅಂಥದ್ದು. ಜೊತೆಗೆ ಅವ್ರಿಗೆ ಏನೇನು ಮಂತ್ರಗಳಾಗಿರ್ಬೋದು, ಪೂಜೆ ಮಾಡೋದಕ್ಕೆ ಏನೇನೆಲ್ಲ ಮಂತ್ರ ಹೇಳ್ಬೇಕಾಗಿತ್ತು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಅವನಿಗೆ ಮುದ್ರೆ ಆದಮೇಲೆ ಹೆಂಗಿರಬೇಕು, ಏನು ಯಾವ ಥರ ನಡ್ಕೋಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಹೇಳ್ಕೊಡ್ತಾರೆ. ಈ ಮದುವೆ ಮಾಡೋದಕ್ಕಿಂತ ಮುಂಚೆ ನಾವು ಮುದ್ರೆ ಹಾಕ್ಸ್ಬೇಕು ಫ್ರೆಂಡ್ಸ್. ಮುದ್ರೆ ಹಾಕ್ದಿರ ಮದುವೆ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲದಕ್ಕೂ ನಮಗೆ ಮುದ್ರೆ ಹಾಕಿರೋರು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಎಷ್ಟೇ ಜನ ಗಂಡು ಮಕ್ಳು ಹುಟ್ಟಲಿ ಎಲ್ರಿಗೂ ಸಾಲು ಮುದ್ರೆ ಮಾಡಲೇಬೇಕು. ಈ ಮುದ್ರೆ ಮಾಡ್ದಿರ ಅವ್ರಿಗೇನು ಬೆಲೆ ಇರಲ್ಲ ಅಂತ ಹೇಳ್ಬೋದು. ಯಾವುದೇ ಕಾರ್ಯಕಟ್ಲೆಗೂ ಕರೆಯೋದಿಲ್ಲ, ಪ್ರತಿಯೊಂದಕ್ಕೂ ಈ ಮುದ್ರೆ ಆಗಿರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು.
ಸುಮಾರು ಜನ ಕೇಳಿರ್ಬೋದು ದಾಸಪ್ಪರು ಅಂತ ಹೇಳ್ತಾರೆ. ಸೊ ಈ ಮುದ್ರೆ ಹಾಕಿದ್ಮೇಲೆ ಇವರು ದಾಸಪ್ಪರ ಆಗ್ತಾರೆ ಫ್ರೆಂಡ್ಸ್. ಎಲ್ಲ ಕಾರ್ಯ ಕಟ್ಲೆಗೂ ದಾಸಪ್ಪರ ಬೇಕೇ ಬೇಕು. ಹುಟ್ಟಿದ್ದಕ್ಕೆ, ಸತ್ತಿದ್ದಕ್ಕೆ, ಪ್ರತಿ ಒಂದು ಕಾರ್ಯ ಕಟ್ಲೆಗೆ ಏನೇ ಪೂಜೆ ಮಾಡಬೇಕು ಅಂದ್ರೂ ದಾಸಪ್ಪರ ಬೇಕೇ ಬೇಕು. ಅದಕ್ಕೋಸ್ಕರನೇ ನಮ್ಮದ್ರಲ್ಲಿ ಮುದ್ರೆ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಗಂಡು ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ಅವನಿಂದ ಎಲ್ಲ ಪೂಜೆನೂ ಮಾಡಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಮಂತ್ರಗಳೆಲ್ಲ ಹೇಳ್ಕೊಟ್ಬಿಟ್ಟು ಯಾವ ಥರ ನಡ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಜೊತೆಗೆ ಶಂಕು ಚಕ್ರನ ಇದ್ರಲ್ಲಿ ತೋರಿಸ್ತೀನಿ ನೋಡಿ. ಆ ಶಂಕು ಚಕ್ರನ ಗಂಧದ ಕಡ್ಡಿಯಿಂದನೇ ಬಿಸಿ ಮಾಡಿ ತೊಗೊಂಡು ಬಂದ್ಬಿಟ್ಟು ಇವ್ರಿಗೆ ಆ ಕಡೆ ಈ ಕಡೆ ನಾಮ ಇಟ್ಟಿದ್ದಾರೆ ಅಲ್ವಾ ಭುಜಕ್ಕೆ, ಅಲ್ಲಿಗೆ ಶಂಕು ಚಕ್ರನ ಬಿಸಿ ಮಾಡಿ ಇಡೋ ಅಂಥದ್ದು. ಮುಂದೆ ತೋರಿಸ್ಕೊಡ್ತೀನಿ, ಎಲ್ಲ ಸ್ಕಿಪ್ ಮಾಡ್ದಿರಾ ನೋಡಿ. ನೋಡಿ ಫ್ರೆಂಡ್ಸ್, ಇದೇನೆ ಶಂಕು ಚಕ್ರ. ಇದನ್ನು ಗಂಧದ ಚಕ್ಕೆಯಿಂದನೇ ಸುಡಬೇಕು. ಗಂಧದ ಚಕ್ಕೆಯಿಂದ ಸುಟ್ಕೊಂಡು ಬಂದ್ಬಿಟ್ಟು ನಾಮ ಇಟ್ಟಿದ್ದಾರಲ್ಲ ಭುಜಕ್ಕೆ, ಅಲ್ಲಿಗೆ ಇಡೋ ಅಂಥದ್ದು. ಆಮೇಲೆ ಅದ್ರ ಮೇಲೆ ನಾಮ ಹಚ್ತಕ್ಕಂಥದ್ದು, ಬೇರೆ ಯಾವುದು ಹಚ್ಚೋ ಆಗಿಲ್ಲ, ನಾಮ ಮಾತ್ರ ಹಚ್ಚಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಮುದ್ರೆ ಮಾಡಿದಾದಮೇಲೆ ಅವರು ಮಂತ್ರಗಳನ್ನ ಹೇಳ್ಕೊಡ್ತಾರೆ. ಜೊತೆಗೆ ನಾನ್ ವೆಜ್ ಎಲ್ಲ ತಿನ್ನಬಾರ್ದು, ಎಷ್ಟು ದಿವಸ ತಿನ್ನಬಾರ್ದು, ಏನು ಯಾವ ಥರ ಎಲ್ಲ ಪೂಜೆನ ಮಾಡ್ಕೋಬೇಕು, ಎಂಜಲು ತಿನ್ನಬಾರ್ದು, ಈ ಥರ ಎಲ್ಲನೂ ಅವ್ರಿಗೆ ಕಿವಿಲಿ ಹೇಳ್ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಅದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ಬೇಕು. ಇಲ್ಲ ಅಂತೇಳಿದ್ರೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಾಮನ ಬಿಟ್ಟು ಬೇರೆ ಏನೋ ಅದಕ್ಕೆ ಗಾಯ ಆಯಿತು ಅಂತ ಹಚ್ಚೋಂಗಿಲ್ಲ. ಇಲ್ಲಿಗೆ ಒಂದು ಮುದ್ರೆದೆಲ್ಲ ಮುಗೀತು ಫ್ರೆಂಡ್ಸ್. ಇದಾದಮೇಲೆ ದೇವಸ್ಥಾನದಿಂದ ಒಂದು 5 ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಅವರು ಮನೆಗೆ ಹೋಗಬೇಕಾಗುತ್ತೆ. 5 ಮನೆಗೆ ಹೋಗಿ ಅವ್ರು ಏನು ಕೊಡ್ತಾರೆ ಅದನ್ನು ತೊಗೊಂಡು ಅಲ್ಲಿಂದ ಮನೆಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕಿಂತ ಮುಂಚೆ ನಮ್ಮ ಚಿಕ್ಕಪ್ಪನ ಮಕ್ಳದು ಸಹ ಇತ್ತು ಫ್ರೆಂಡ್ಸ್. ಫಸ್ಟ್ ನಮ್ಮ ಚಿಕ್ಕಪ್ಪನ ಮಕ್ಕಳಿಗೆ ಮುದ್ರೆ ಆಯಿತು, ಆಮೇಲೆ ಇವಂದು ಆಗಿದ್ದು. ಬಟ್ ನಾನು ವಿಡಿಯೋ ಮಾಡೋವಾಗ ಹಿಂದೆ ಮುಂದೆ ಆಗಿದೆ. ಇವಾಗ ನನ್ನ ಚಿಕ್ಕಪ್ಪನ ಮಕ್ಳಿಗೂ ಸಹ ಮುದ್ರೆ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇವರಿಬ್ಬರು ಅಣ್ಣ ತಮ್ಮದಿರು, ಇವರಿಬ್ರಿಗೂ ಇವಾಗ ಮುದ್ರೆ ನಡೆಯುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತವ್ರ ಮನೆ ಕಡೆ ಯಾವ ಥರ ಸಾಲು ಮುದ್ರೆಗಳಿದೆಯೋ ನಮ್ಮ ತವ್ರ ಮನೇಲಿ ನಮ್ಮ ಅಪ್ಪ ಅಣ್ಣ ತಮ್ಮದಿರೆಲ್ಲರೂ ಮಕ್ಕಳಿಗೆ ಮುದ್ರೆ ಹಾಕ್ಸ್ಲೇಬೇಕು. ಅದೇ ಥರ ನಮ್ಮ ಗಂಡನ ಮನೇಲೂ ಅಷ್ಟೇ ಫ್ರೆಂಡ್ಸ್. ಎಷ್ಟೇ ಜನ ಗಂಡು ಮಕ್ಳು ಹುಟ್ಟಿದ್ರು ನಮ್ಮ ಗಂಡನ ಮನೇಲೂ ಕೂಡ ಸಾಲು ಮುದ್ರೆನೇ, ಅವರು ಎಲ್ಲರೂ ಮುದ್ರೆ ಹಾಕ್ಸ್ಕೊಳ್ಳೇಬೇಕು. ಹಾಗಾಗಿ ಅಪ್ಪ ಮನೆ ಕಡೆಯೂ ಸೇಮ್ ಇದೇ ಥರ ಮಾಡ್ತಾರೆ, ನಮ್ಮ ಯಜಮಾನ್ರ ಮನೆ ಕಡೆಯೂ ಸೇಮ್ ಇದೇ ಥರನೇ ಮಾಡ್ತಾರೆ ಫ್ರೆಂಡ್ಸ್. ಗೋವಿಂದ ನೋಡಿ ಫ್ರೆಂಡ್ಸ್, ಇವಾಗ 3 ಜನದ್ದು ಮುದ್ರೆ ಆಯಿತು. ಮುದ್ರೆ ಎಲ್ಲ ಮುಗಿಯೋ ಅಷ್ಟರಲ್ಲಿ 4:15 5 ಮೇಲೆ ಆಗೋಗುತ್ತೆ. ಅಲ್ಲಿವರೆಗೂ ಕೂಡ ಅವ್ರು ಉಪವಾಸ ಇರಬೇಕಾಗುತ್ತೆ. ಸೊ ಮುದ್ರೆ ಹಾಕ್ಸ್ಕೊಂಡಾದಮೇಲೆ ಊಟ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್.